ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಸಲ ಪಿಕ್ ಮಾಡಿರುವಂತಹ ಪ್ಲೇಯರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಒಂದಷ್ಟು ಟ್ರೆಂಡ್ ಆಗಿರುವಂತಹ ಪ್ಲೇಯರ್ ಅಂತಂದ್ರೆ ಅದು ಇಂಗ್ಲೆಂಡ್ನ 21 ವರ್ಷದ ಧಮಾಕೆದಾರ ಬ್ಯಾಟ್ಸ್ಮನ್ ಆಲ್ರೌಂಡರ್ ಜೇಕಬ್ ಬೆಥೆಲ್ ಹೆಸರಂತೂ ಎಲ್ಲಾ ಕಡೆ ಹೆಡ್ಲೈನ್ ಆಯ್ತು, ಬಹಳಷ್ಟು ಕಡೆ ವೈರಲ್ ಆಯ್ತು. ಯಾರಿ ಹುಡುಗ ಅಂತ ಎಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋಕೆ ಶುರು ಮಾಡಿದ್ರು. ಆಮೇಲೆ ಈತ ಏನು ಎತ್ತ ಅನ್ನೋದೆಲ್ಲ ಕೂಡ ಗೊತ್ತಾಯ್ತು. ಈತನ ಕೆಪಾಸಿಟಿ ಏನು, ಹಿಟ್ಟಿಂಗ್ ಎಬಿಲಿಟಿ ಹೇಗಿದೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಯ್ತು. ಬಟ್ ಯಾವಾಗ ಈ RCB ಪಿಕ್ ಮಾಡ್ತು, ಅದಾದ್ಮೇಲೆ ಒಂದಷ್ಟು ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ನಲ್ಲಿ ಸೂಪರ್ ಆಗಿ ಆಡಿದ್ದಾರೆ ಬೆಥೆಲ್. ನಾವೇನು ನಿರೀಕ್ಷೆ ಇಟ್ಟಿದ್ವಿ ಅದಕ್ಕೆ ಸರಿಯಾಗಿ ಆಡಿದ್ರು. ಟೆಸ್ಟ್ ಕ್ರಿಕೆಟ್ಗೂ ಕೂಡ ಡೆಬ್ಯೂ ಮಾಡಿದ್ರು. ಆದ್ರೆ ಈಗ ಅವರ ಚೊಚ್ಚಲ ಬಿಗ್ ಬ್ಯಾಶ್ ಲೀಗ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೆಲ್ಬೋರ್ನ್ ರೆನೆಗೇಡ್ಸ್ ಟೀಮ್ ಪರವಾಗಿ ಅವರು ಪಿಕ್ ಆಗಿರೋದು. ಸೊ ಚೊಚ್ಚಲ ಒಂದು ಸೀಸನ್ ಅಲ್ಲಿ ಹೇಗೆ ಆಡಿದ್ದಾರೆ ಅಂತ ನಾವು ಒಂಚೂರು ಸರ್ಚ್ ಮಾಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಜೇಕಬ್ ಬೆಥೆಲ್ಗೆ ಜನರ ದೃಷ್ಟಿ ಬಿತ್ತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಅವರ ಒಟ್ಟು 5 ಮ್ಯಾಚ್ ಆಡಿದೆ ಇದುವರೆಗೆ ಮೆಲ್ಬೋರ್ನ್ ರೆನೆಗೇಡ್ಸ್, 3 ಗೆದ್ದಿದ್ದಾರೆ. ಸೊ 5ರಲ್ಲಿ ಫಸ್ಟ್ ಮ್ಯಾಚ್ ಒಂದು ಆಡಿರಲಿಲ್ಲ ಜೇಕಬ್ ಬೆಥೆಲ್. ಆದ್ರೆ ಅದಾದ್ಮೇಲೆ 4 ಮ್ಯಾಚ್ಗಳನ್ನು ಆಡಿದ್ದಾರೆ ಬೆಥೆಲ್. ಬಟ್ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮ್ಯಾಚ್ ಅವರು ಹೋಬರ್ಟ್ ಹರಿಕೇನ್ಸ್ ಮೇಲೆ ಆಡಿದ್ರು. ಸೊ ಅದನ್ನು ಲೋ ಸ್ಕೋರ್ ಮ್ಯಾಚ್ ಆಗಿತ್ತು, 74 ಹೊಡೆದಿರೋ ಹೋಬರ್ಟ್ ಟೀಮ್. ಅದಾದ್ಮೇಲೆ 75 ಚೇಸ್ ಮಾಡಕ್ಕಿತ್ತು. ಸೊ ಅದರಲ್ಲಿ ಬೆಥೆಲ್ ಬಂದು 3 ರನ್ ಗಳಿಸಿದ್ರು 6 ಬಾಲಲ್ಲಿ. ಸೊ ಅವರ ಡೆಬ್ಯೂ BBL ಮ್ಯಾಚ್ ಇದು, ಬಿಗ್ ಬ್ಯಾಶ್ ಲೀಗ್ ಮ್ಯಾಚ್ ಇದು. ಬಟ್ ಅದರಲ್ಲಿ ಕ್ಲಿಕ್ ಆಗಲಿಲ್ಲ, ಬರೀ 3 ರನ್. ಓಕೆ, ಮ್ಯಾಚ್ T20 ಆಗುತ್ತೆ, ಒಂದು ಮ್ಯಾಚಲ್ಲಿ ಒಳ್ಳೆ ಕ್ಲಿಕ್ ಆಗ್ತಾರೆ, ಮತ್ತೊಂದು ಮ್ಯಾಚಲ್ಲಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಬರುತ್ತೆ, ಇದೆಲ್ಲ ಮಾಮೂಲಿ. ಸೊ ಅದಾದ್ಮೇಲೆ 2ನೇ ಮ್ಯಾಚ್ ಪರ್ತ್ ಸ್ಕಾಚರ್ಸ್ ಅವ್ರ ಮೇಲೆ ಆಡಿದ್ದಾರೆ. ಸೊ ಅದರಲ್ಲಿ ಬೆಥೆಲ್ ಅವರು ನಂಬರ್ 4 ಆಡಿರೋದು, ಅವ್ರನ್ನ 4ಅಲ್ಲೇ ಫಿಕ್ಸ್ ಮಾಡಿದ್ದಾರೆ. ಸೊ ಆ ಮ್ಯಾಚ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. 2 ಸಿಕ್ಸ್ 2 ಬೌಂಡ್ರಿ ಜೊತೆಗೆ 22 ಬಾಲಲ್ಲಿ ಬೆಥೆಲ್ 30 ರನ್ ಗಳಿಸಿದ್ದಾರೆ. ಸೊ ಇದು 2ನೇ ಮ್ಯಾಚ್ ಪರ್ತ್ ಮೇಲೆ. ಸೊ ಆ ಮ್ಯಾಚ್ ಅನ್ನು ಕೂಡ ಮೆಲ್ಬೋರ್ನ್ ಗೆದ್ದಿದೆ. ಇನ್ನು 3ನೇ ಮ್ಯಾಚ್ ಮೆಲ್ಬೋರ್ನ್ ರೆನೆಗೇಡ್ಸ್ ಆಡಿರೋದು ಸಿಡ್ನಿ ಥಂಡರ್ಸ್ ಮೇಲೆ. ಸೊ ಅದರಲ್ಲೂ ಕೂಡ ಬೆಥೆಲ್ ಅವ್ರನ್ನ ನಂಬರ್ 4 ಆಡಿಸಿದ್ರು. ಬಟ್ ಅವರು ಡ್ಯಾನಿಯಲ್ ಸ್ಯಾಮ್ಸ್ ಬಾಲಿಗೆ ಬೋಲ್ಡ್ ಆದ್ರು, ಬರೀ 2 ರನ್ ಗಳಿಸಿ. ಸೊ ಇಲ್ಲೂ ಕೂಡ ಮತ್ತೆ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಬೆಥೆಲ್ ಕಡೆಯಿಂದ ಬಂದಿದೆ. ಸೊ ನೆಕ್ಸ್ಟ್ ಮ್ಯಾಚ್ ಯಾವುದು ಅಂತ ನೋಡೋದಾದ್ರೆ ಅಡಿಲೇಡ್ ಸ್ಟ್ರೈಕರ್ಸ್ ಮೇಲೆ ಮ್ಯಾಚ್ ಆಡಿದ್ರು. ಸೊ ಅದರಲ್ಲಿ 142 ರನ್ ಗಳಿಸ್ತು 20 ಓವರಲ್ಲಿ. ಅಲ್ಲೂ ಕೂಡ ಬೆಥೆಲ್ ಅವ್ರ ಮೇಲೆ ವಿಶ್ವಾಸ ಇಟ್ಟು 21 ರನ್ ಗಳಿಸಿದ್ದಾರೆ ಅವರು 21 ಬಾಲಲ್ಲಿ. ಸ್ಟ್ರೈಕ್ ರೇಟ್ ಬಂದು 100, 1 ಬೌಂಡ್ರಿ, 1 ಸಿಕ್ಸರ್. ಒಂದು ಸಮಾಧಾನ ಅಂತಂದ್ರೆ ಇದರಲ್ಲಿ ಒಂದು ದೊಡ್ಡ ಸಿಕ್ಸರ್ ಹೊಡೆದ್ರು, ಅದೊಂದು 96 ಮೀಟರ್ ಹೋಗಿದೆ. ಸೊ ಇದೊಂದು ಸಮಾಧಾನ. ಬಟ್ ಇದುವರೆಗೆ ನಾವು ನೋಡಿದ್ರೆ ತೀರಾ ಇಂಪ್ರೆಸಿವ್ ಅನ್ನೋ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಅಂದ್ರೆ ಏನ್ ಅವ್ರಿಗೆ ಅಬಿಲಿಟಿ, ಏನವರ ಒಂದಷ್ಟು ಮಾತುಗಳು ಕೇಳಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಶಾರ್ಟರ್ ವರ್ಷನ್ ಅಲ್ಲಿ ಅಂದ್ರೆ ಈ ಫ್ರಾಂಚೈಸ್ ಲೀಗ್ ನಲ್ಲಿ ಫಸ್ಟ್ ಮ್ಯಾಚ್ 3, ಅದಾದ್ಮೇಲೆ 30, ಇನ್ನೊಂದು ಮ್ಯಾಚ್ ಅಲ್ಲಿ ಅವ್ರು ಗಳಿಸಿರೋದು 2, ಹಾಗೆ ಲಾಸ್ಟ್ ಮ್ಯಾಚ್ ಏನಾಡಿದ್ರು 21 ರನ್ ಗಳಿಸಿದ್ದಾರೆ. ಸೊ ನೋಡೋಣ ಇವತ್ತು ಮ್ಯಾಚ್ ಇದೆ, ಏನಾಗುತ್ತೆ, ಸ್ಕೋರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನೀಡ್ತೀವಿ. ಸೊ ತೊಂದರೆ ಇಲ್ಲ, BBL ಅಲ್ಲಿ ಈ ಥರ ಇರ್ಬೋದು. ಬಟ್ ಆತನಿಗೆ ಕೆಪಾಸಿಟಿ ಇದೆ. ಇನ್ನು 2 ತಿಂಗಳು ಬಾಕಿ ಇದೆ IPL ಸ್ಟಾರ್ಟ್ ಆಗೋಕ್ಕೆ. ಸೊ ಅದರೊಳಗೆ ಮತ್ತೆ ಒಳ್ಳೆ ವೈಬಲ್ಲಿ ಬರಲಿ ಅಂತ ನಮ್ಮ ಆಶಯ. ನಮಸ್ಕಾರ.